ಏನು ಹೇಳಿದ್ದಾರೆ ಬಿಜೆಪಿಯ ನಾಯಕರು ಅನ್ನುವಂಥದ್ದನ್ನ ಕೇಳಿಸ್ತೀವಿ. ಇದು ದ್ವೇಷದ ರಾಜಕಾರಣ ಅಲ್ಲ ಅಂತ ಅವ್ರು ಹೇಳಿದ್ದಾರೆ. ನಮ್ಮ ಹೋರಾಟ ಇರತಕ್ಕಂಥದ್ದು ವ್ಯಕ್ತಿ ಅಲ್ಲ, ನಮ್ಮ ಹೋರಾಟ ಇರತಕ್ಕಂಥದ್ದು ಆಗಿರೋ ಅಕ್ರಮ ಬಯಲಿಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮತ್ತು ಈ ಹೆಸರಲ್ಲಿ ಸುಮಾರು 400-500 ಸೈಟ್ಗಳು ಮೂಡಾದಲ್ಲಿ ಪರಭಾರೆಯಾಗಿದೆ, ಬೇರೆ ಬೇರೆ ಹೆಸರಿಗೆ ಆಗಿದೆ ಅನ್ನೋದು ಮಾಹಿತಿ ಇರ್ತಕ್ಕಂಥದ್ದು. ಇದನ್ನ CBI ತನಿಖೆ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಇತ್ತು. ಆ ದೃಷ್ಟಿಯಿಂದ ಸತ್ಯಾಸತ್ಯತೆ ಏನು ಇದರ ಹೊರಬರಲಿ, ಅದಕ್ಕೆ ಯಾರೇ ಆದ್ರೂ ಕೂಡ ತಯಾರಾಗಿರಬೇಕು. ಸತ್ಯಾಸತ್ಯತೆ ಹೊರಗಡೆ ಬರಲಿ. ಗವರ್ನರ್ ಅವರು ಇವತ್ತು ಏನು ಅನುಮತಿಯನ್ನು ಕೊಟ್ಟಿದ್ದಾರೆ, ಅದು ಅದರ ಮುಖಾಂತರ ಯಾರು ಸುಮಾರು 86,000 ಜನ ಸೈಟ್ಗೋಸ್ಕರ ಅಪ್ಲೈ ಮಾಡಿ ಕಾಯ್ತಾ ಇದ್ರು ಜಾತಕ ಪಕ್ಷಿಗಳಿಗೆ, ಅವರಿಗೆ ಸಂದಂಥ ಜಯ ಅಂತ ನನಗನ್ನಿಸ್ತಾ ಇದೆ. ಈ ಥರ ದ್ವೇಷ ರಾಜಕಾರಣ ಮಾಡೋಕ್ಕೆ ಹೋದರೆ ಕಾಂಗ್ರೆಸ್ ಅವ್ರದ್ದು 100 ಹಗರಣಗಳಿದೆ, 100 ಇದೆ. ನಾವು ಅಧಿಕಾರ ಮಾಡಿರೋದು ಕಡಿಮೆ ಅವಧಿ, ಅವರು ಅಧಿಕಾರ ಮಾಡಿರೋದು 50-60 ವರ್ಷ ಅವಧಿ ಇದೆ. ಮೂಢ ಹಗರಣ ಈಗಾಗಲೇ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ, ನಾವು ಹೋರಾಟ ಮಾಡಿದ್ದೀವಿ. ಈ ಥರ ದ್ವೇಷದ ರಾಜಕಾರಣ ಮಾಡಿದ್ರೆ ಎಲ್ಲರೂ ದ್ವೇಷದ ರಾಜಕಾರಣನೇ ಮಾಡ್ತಾರೆ. ಕೇಸಿನ ಆಧಾರದ ಮೇಲೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಅಡಿಯಲ್ಲಿ ಸೆಕ್ಷನ್ 17 ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ, ನೀವು ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಈ ಕೇಸನ್ನು ಎದುರಿಸಬೇಕು. ಕೇಸಿನ ತನಿಖೆ ಆಗಲಿ, ನೀವು ನಿರಪರಾಧಿ ಅಂತ ಕಂಡು ಬಂದ್ರೆ ಮುಂದೆ ನಿಮ್ಗೆ ಸಹಜವಾಗಿ ನಿಮ್ಮ ಹತ್ರ 135 ಸೀಟ್ ಇದೆ, ಆವಾಗ ನಿಮ್ಮ ಪಕ್ಷ ನಿರ್ಧಾರ ಮಾಡಬಹುದು. ಆದ್ರೆ ಇವತ್ತು ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕು, ಸತ್ಯ ಹೊರ ಬರಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಇವತ್ತು ಮುಖ್ಯಮಂತ್ರಿಗಳು ನಾಳೆ ಅದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟು ಕೇಸ್ ಫೈಲ್ ಮಾಡಿ ಅದು ಎನ್ಕ್ವೈರಿ ಸ್ಟಾರ್ಟ್ ಆಗಿ ಅಲ್ಲಿವರೆಗೆ ಸುಮ್ಮನಿರ್ತಾರೋ ಅಥವಾ ತಕ್ಷಣವೇ ರಾಜೀನಾಮೆ ಕೊಡ್ತಾರೋ ಅನ್ನುವಂಥದ್ದು ಅವರು ವಿವೇಚನೆ ಬಿಟ್ಟಂಥದ್ದು. ಆದರೆ ನಾನು ಹೇಳುವಂಥದ್ದು ಇವತ್ತು ಅವರ ನೈತಿಕ ಹೊಣೆ ಹೊತ್ತು ತಕ್ಷಣವೇ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ಗೆ ತನಿಖೆಗೆ ಅವಕಾಶ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಮತ್ತು ಇದ್ರ ಮೇಲೆ ಚಾಲೆಂಜ್ ಮಾಡುವಂಥದ್ದು ಮತ್ತೊಂದು ಮಾಡಿದರೆ ಅದು ಸರಿಯಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತೇನೆ. ಅದಕ್ಕಾಗಿ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಅನಿವಾರ್ಯ, ಅದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ನಾನು ಹೇಳ್ತೇನೆ. ಈ ಮೂಢ ಹಗರಣದಲ್ಲಿ ಯಾವ ಅನ್ಯಾಯ ಆಗಿದೆ, ಅವ್ಯವಹಾರಗಳಾಗಿದೆ, ಆ ಎಲ್ಲವೂ ಕೂಡ ತನಿಖೆಯಾಗಿ ಸತ್ಯ ಹೊರಗಡೆ ಬರಬೇಕು ಅನ್ನೋದಾದ್ರೆ ಈ ಭ್ರಷ್ಟಾಚಾರ, ಇದರ ಆಗಿರುವಂಥ ಇಲ್ಲಿಗ್ಯಾಲಿಟೀಸು, ಇರ್ರೆಗ್ಯುಲಾರಿಟೀಸು ಇವೆಲ್ಲವೂ ಕೂಡ ತನಿಖೆಗೆ ಒಳಪಡಬೇಕು ಅಂತಾದ್ರೆ ಈ ತನಿಖಾ ದನಗಳಿಗೆ ಒಂದು ಫ್ರೀ ಹ್ಯಾಂಡ್ ಇರಬೇಕು. ಆ ಫ್ರೀ ಹ್ಯಾಂಡ್ ನಿಷ್ಪಕ್ಷಪಾತವಾಗಿ ನಿರ್ಭಯತೆಯಿಂದ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಈ ಏಜೆನ್ಸಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಮುಂದುವರೆದು ಅವ್ರ ನೇತೃತ್ವದಲ್ಲೇನೆ ಈ ತನಿಖಾ ದನಗಳು ಕೆಲಸ ಮಾಡ್ತಾ ಇದ್ರೆ ನ್ಯಾಯ ಒದಗಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಬಿಜೆಪಿಯ ನಾಯಕರುಗಳು, ಬಿಜೆಪಿಯ ರಾಜ್ಯದ ಅಧ್ಯಕ್ಷರಿಗಾಗಲೇ ಮಾಡಿರೋದಕ್ಕೆ ನನ್ನ ಧ್ವನಿಯನ್ನು